ನ್ಯಾಯಾಂಗ ತನಿಖೆ ನಡಿಬೇಕಾದ್ರೆ ಯಾಕೆ ಪ್ರತಿಭಟನೆ? ಬಿಜೆಪಿಯವರು ಅನವಶ್ಯಕವಾಗಿ ಧರಣಿ ಮಾಡ್ತಾ ಇದ್ದಾರೆ. ಟಿವಿ9ಗೆ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ಟರು. ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ರಾಜ್ಯದಲ್ಲಿ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ವಿಷಯಗಳಿವೆ. ಅದನ್ನ ಬಿಟ್ಟು ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇರುವಂತಹ ಕೇಸನ್ನ ಆ ವಿಚಾರವಾಗಿ ಯಾಕೆ ಪ್ರತಿಭಟನೆ? ರಾಜ್ಯಾದ್ಯಂತ ಮಳೆಯಿಂದ ಅವಾಂತರಗಳಾಗ್ತಿದೆ, ಅದರ ಬಗ್ಗೆ ಮಾತನಾಡಲಿ. ಇದು ವಿಧಾನಸೌಧದಲ್ಲಿ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆ ನಡೀಬೇಕಾದ್ರೆ ಯಾಕೆ ಚರ್ಚೆ ಮಾಡಬೇಕು ಅನ್ನೋದು, ಯಾಕೆ ಸದನದಲ್ಲಿ ಚರ್ಚೆ ಆಗಬೇಕು? ಬಿಜೆಪಿಯವರು ಮಾಡ್ತಿರುವಂತಹ ಧರಣಿ ಅನಾವಶ್ಯಕ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಬದಲು ಈ ರೀತಿ ಕಾಲಹರಣ ಮಾಡ್ತಿದ್ದಾರೆ ಅಂತ ಹೇಳಿದರು. ನೋಡಿ, ಈಗಾಗಲೇ ನ್ಯಾಯಾಂಗ ತನಿಖೆ ಆಗಿರೋದ್ರಿಂದ ಒಂದು ಕಡೆ ನ್ಯಾಯಾಂಗ ತನಿಖೆ ಕೊಟ್ಟಾಗ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಇವತ್ತು ಸ್ಪೀಕರ್ ಅವರು ಕೊಟ್ಟಿರ್ತಕ್ಕಂಥ ತೀರ್ಮಾನ. ಇದು ಏನು ಹೊಸದಾಗಿ ಇವತ್ತು ನಿನ್ನೆ ಆಗಿರೋದಲ್ಲ, ಸುಮಾರು 10 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಇದೆಲ್ಲನೂ. ಇದು ಎಲ್ಲ ಪಾರ್ಟಿಯವರು ಇದ್ದಾರೆ ಇದರಾಗಿ ಯಾರೂ ಕೂಡ ಸಜ್ಜನರು ಅಂತ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರ ಮನೆಯವರಿಗೆ ಕೊಟ್ಟಿರ್ತಕ್ಕಂಥದ್ದು ನ್ಯಾಯಸಮ್ಮತ ಮತ್ತು ಕಾನೂನುಬದ್ಧವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಿ ಅದರ ವರದಿ ಬಂದ ಮೇಲೆ ಚರ್ಚೆ ಮಾಡೋದು ಸೂಕ್ತ ಅಂತಕ್ಕಂಥ ಅಭಿಪ್ರಾಯಕ್ಕೆ ಈಗಾಗಲೇ ಎಲ್ಲರೂ ಹೇಳಿರ್ತಕ್ಕಂಥ. ಮತ್ತು ನಾವು ಕೂಡ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆ ನಡೆಯುವಾಗ ನೀವು ಯಾಕೆ ಇದ್ರ ಮಧ್ಯೆ ಇದನ್ನು ಚರ್ಚೆಗೆ ತಗೋತೀರಿ? ಮತ್ತು ಅನೇಕ ಕಡೆ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಬ್ ಜುಡಿಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಇದು ಅರಿವು ಇರ್ತಕ್ಕಂಥದ್ದು. ಅನಾವಶ್ಯಕವಾಗಿ ಇವತ್ತು ಧರಣಿ ಮಾಡಿ ಹಗಲು ರಾತ್ರಿ ಮಲ್ಕೊಂಡು ಏನು ಪ್ರಯೋಜನ? ಇದು ಇದರಲ್ಲಿ ಯಾವ ಸೆಕ್ರೆಟ್ ಯಾವುದಿದೆ? ಎಲ್ಲ ಡಾಕ್ಯುಮೆಂಟ್ಸ್ ಓಪನ್ ಇದೆಯಲ್ಲ. ಏನು ಚರ್ಚೆ ಮಾಡ್ತಾರೆ? ಸಬ್ ಜುಡಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸ್ಪೀಕರ್ ಅವರು ಕೊಟ್ಟಿಲ್ಲ. ನೋಡಿ, ಈಗಾಗಲೇ ನ್ಯಾಯಾಂಗ ತನಿಖೆ ಆಗಿದೆ. ಇದು ಲಕ್ಷ್ಮಣ್ ಸವದಿ ಅವರ ಮಾತು. ಈಗಾಗಲೇ ನ್ಯಾಯಾಂಗ ತನಿಖೆಯಲ್ಲಿ ಇರಬೇಕಾದ್ರೆ ಯಾಕೆ ಇದರ ಬಗ್ಗೆ ಪ್ರತಿಭಟನೆ ಮಾಡಲಾಗ್ತಾ ಇದೆ? ಜೊತೆಗೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. 10 ವರ್ಷದ ಹಿಂದೆ ಆಗಿರುವಂಥ ಹಗರಣ ಅಂತ ಕೂಡ ಹೇಳಿದರು. ಇದು ರಾತ್ರಿ ಕಂಡುಬಂದಂಥ ದೃಶ್ಯ. ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸೌದಿ ಚೌಹಾಣ್ ಡ್ಯಾನ್ಸ್ ಮಾಡಿದ್ರು, ಅಲ್ಲಿ ತಾಳ ಹಾಕ್ತಿರೋಂಥವ್ರು ಅಲ್ಲಿ ನೋಡ್ಬೋದು. ಸಿಟಿ ರವಿ, ಅಶೋಕ್ ಮುಂತಾದವರು. ನಮ್ಮ ಪ್ರತಿನಿಧಿ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಸುನಿಲ್, ನಿನ್ನೆ ಅಹೋರಾತ್ರಿ ಧರಣಿ ನಡೀತು, ಅದಾದ ನಂತರ ಇವತ್ತು ಬೆಳಗ್ಗೆ ಏನ್ ದೃಶ್ಯಗಳು ಕಂಡು ಬಂತು? ಜೊತೆಗೆ ರಾತ್ರಿಯ ಧರಣಿ ಹೇಗಿತ್ತು ಅಂತ ಸುನಿಲ್. ಅವಿನಾಶ್, ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ 2 ಹಗರಣ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇರಲಿ. 3 ಹಗರಣ ಕೂಡ ಈಗಾಗಲೇ ಸದ್ದು ಮಾಡ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚರ್ಚೆಗೆ ಸದನದಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಈಗಾಗಲೇ ಅಹೋರಾತ್ರಿ ಹೋರಾಟವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಅಹೋರಾತ್ರಿ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಡ ಸದನ ಒಳಗಡೆ ಕೂಗಿದ್ದಾರೆ. ಅಷ್ಟೇ ಅಲ್ಲದೆ ಭಜನೆ ಆಗ್ಬೋದು ಮತ್ತು ಬೇರೆ ಬೇರೆ ರೀತಿಯ ಹಾಡನ್ನು ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಚಾಟಿ ಬೀಸುವಂಥ ಕೆಲಸವನ್ನು ನಿನ್ನೆ ಸದಸ್ಯರು ಮಾಡಿದರು. ಬೆಳಗ್ಗೆಯಿಂದಲೂ ಕೂಡ 5:30ಯಿಂದಲೂ ಕೂಡ ಬಿಜೆಪಿ ಜೆಡಿಎಸ್ನ ಶಾಸಕರೆಲ್ಲರೂ ಕೂಡ ವಾಕಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತಂದರೆ ನಮ್ಮ ಹೋರಾಟವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಈ ಒಂದು ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ. ಯಾಕೆಂದರೆ ಚರ್ಚೆಗೆ ಅವಕಾಶವನ್ನು ಕೊಡದಲ್ಲ ಎಲ್ಲ ಒಂದು ಕಡೆ ಸರ್ಕಾರ ಇದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ಪ್ರಮುಖವಾಗಿ ಈ ಒಂದು ಆರೋಪ ಎಂದೇ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಕುಟುಂಬದವರ ಮೇಲೆ ಬಂದಿರೋ ಹಿನ್ನೆಲೆಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಕೂಡ ಪಟ್ಟು ಹಿಡಿದಿರುವಂಥದ್ದು. ಆರ್ ಅಶೋಕ್ ಆಗ್ಬೋದು, ವಿಜೇಂದ್ರ ಅವರಾಗ್ಬೋದು, ಮತ್ತು ಜೆಡಿಎಸ್ನ ಶಾಸಕಾಂಗದ ಪಕ್ಷದ ನಾಯಕರಂತ ಸುರೇಶ್ ಬಾಬು ಅವರಾಗ್ಬೋದು, ಅವರ ನೇತೃತ್ವದಲ್ಲಿ ನಡೆದಂಥ ಅಹೋರಾತ್ರಿ ಪ್ರತಿಭಟನೆ ಬಹುತೇಕ ಯಶಸ್ವಿಯಾಗಿದೆ. ಇವತ್ತು ಕೂಡ ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂದರೆ ಹೋರಾಟವನ್ನು ಮುಂದುವರಿಸಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಸದನ ಆರಂಭವಾದ ಕ್ಷಣದಿಂದ ಕೂಡ ಬಾವಿಯಲ್ಲಿ ಇಳಿದು ಕಾಂಗ್ರೆಸ್ನ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಚಿಂತನೆಗಳು ಈಗಾಗಲೇ ಬಿಜೆಪಿ ಜೆಡಿಎಸ್ ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ಅವಕಾಶ, ಚರ್ಚೆಗೆ ಅವಕಾಶವನ್ನು ಕೊಡಲಿಕ್ಕಾಗಲ್ಲ. ಚರ್ಚೆಗೆ ಅವಕಾಶವನ್ನು ಕೊಟ್ಟರೆ ತನಿಖೆ ದಿಕ್ಕು ಬದಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಈ ರೀತಿಯಾದ ಹುನ್ನಾರವನ್ನು ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ಅವರು ಕೂಡ ಒಂದು ರೀತಿಯ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ಸದನದಲ್ಲಿ 3 ಹಗರಣ ಸಾಕಷ್ಟು ಸದ್ದು ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಈ ಒಂದು ಪ್ರಕರಣವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಬಿಜೆಪಿ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದೆ. ಹಾಗಾಗಿ ಸದನ ಆರಂಭವಾದ ಕ್ಷಣದಿಂದ ಮತ್ತೆ ಸದನದಲ್ಲಿ ಗದ್ದಲ ಆಗುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಸುನಿಲ್.